ಭಾರತ ಶ್ರೀನಿವಾಸ ನೆಲೆಸಿರುವ ಮಹಾಕ್ಷೇತ್ರ ಪವಿತ್ರ ನಗರ ತಿರುಪತಿಯು ಅತ್ಯಂತ ಜನಪ್ರಿಯ ದೇವಾಲಯವಾಗಿದೆ. ಪುರಾತನ ದೇವಾಲಯವಾಗಿದ್ದರೂ ಶ್ರೀ ವೆಂಕಟೇಶ್ವರ ಸನ್ನಿಧಿಯು ಭಾರತದ ಅತ್ಯಂತ ಶ್ರೀಮಂತ ಹಾಗೂ ಜನನಿಬಿಡ ಯಾತ್ರಾ ಕೇಂದ್ರವಾಗಿದೆ. ಈ ದೇವಾಲಯದಲ್ಲಿ ನಡೆಯುವ ವಿವಿಧ ಆರಾಧನೆಗಳು, ಪೂಜಾ ವಿಧಾನಗಳು ಮತ್ತು ಸಂಸ್ಕೃತಿಯ ಸಂಗಮವು ಪದೇ ಪದೇ ದೇವರ ದರ್ಶನವನ್ನ ಮಾಡಲು ಪ್ರೇರೇಪಿಸುತ್ತದೆ. ಭಗವಾನ್ ಶ್ರೀ ವಿಷ್ಣುವು ವೈಕುಂಠದಿಂದ ಬಂದು ಸ್ವತಃ ನೆಲೆಸಿರುವ ಈ ಭೂಲೋಕ ಸ್ವರ್ಗದಲ್ಲಿ ಬಾಲಾಜಿಯ ದರ್ಶನ ಭಾಗ್ಯವೇ ಒಂದು ರೋಮಾಂಚನ. ಇಲ್ಲಿನ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ಪ್ರತಿ ಶುಕ್ರವಾರ ಅಭಿಷೇಕ ನಡೆಯುತ್ತದೆ. ಈ ಅಭಿಷೇಕವನ್ನ ವೀಕ್ಷಿಸುವುದೇ ಒಂದು ಪುಣ್ಯ. ಸ್ವಾಮಿಗೆ ನಡೆಯುವ ಅಭಿಷೇಕಕ್ಕೆ ತಿರುಪತಿ ಗೋಶಾಲೆಯಿಂದ ತಿರುಮಲ ದೇವಾಲಯಕ್ಕೆ ಹಾಲನ್ನ ತರಲು ಒಂದು ವಾಹನದ ಅವಶ್ಯಕತೆ ಇತ್ತು. ಈ ಸಂದರ್ಭದಲ್ಲಿ ಹಾಲಿನ ವಾಹನವನ್ನ ನೀಡುವ ಸೌಭಾಗ್ಯ ನಮ್ಮ ತಾಲೂಕಿನ ಶಾಸಕರಾದಂತಹ ಬಿಜಿ ಗೋವಿಂದಪ್ಪನವರಿಗೆ ಸಿಕ್ಕಿದ್ದು ಅವರ ಪೂರ್ವ ಜನ್ಮದ ಪುಣ್ಯವೇ ಸರಿ. ಆಂಧ್ರಪ್ರದೇಶದ ಚಿತ್ತೂರು ಜಿಲ್ಲೆಯ ಪಲಮನೇರು ಮಂಡಲದ ಕಾಪಲ್ಲಿ ರವೀಂದ್ರ ರೆಡ್ಡಿಯವರ ಮಾರ್ಗದರ್ಶನದಲ್ಲಿ ಸುಮಾರು 12 ಲಕ್ಷ ರುಗಳ ವಾಹನವನ್ನ ತಿರುಮಲ ದೇವಾಲಯದ ಮುಂಭಾಗದಲ್ಲಿ ಹೂಗಳಿಂದ ಅಲಂಕರಿಸಿ ಕ್ಷೀರ ರಥಕ್ಕೆ ಪೂಜೆಯನ್ನ ಸಲ್ಲಿಸಿ ನಂತರ ವಾಹನದ ಪತ್ರವನ್ನ ಬೀಗದ ಕೈ ಜೊತೆ ತಿರುಮಲ ದೇವಾಲಯದಲ್ಲಿ ಸಮರ್ಪಿಸಿ ಸಂಪನ್ನರಾದರು. ಶ್ರೀ ಕ್ಷೇತ್ರ ತಿರುಪತಿ ತಿರುಮಲ ಕ್ಷೇತ್ರದ ಶ್ರೀ ಶ್ರೀನಿವಾಸ ಸ್ವಾಮಿ, ಗೋವಿಂದರ ಸ್ವಾಮಿ, ಪದ್ಮಾವತಿ ಅಮ್ಮನವರ ಸನ್ನಿಧಿನಲ್ಲಿ ಪೂರ್ವದಿಂದ ನಮ್ಮ ವಂಶ ಪಾರಂಪರ್ಯವಾಗಿ ಶ್ರೀ ಸ್ವಾಮಿಯವರ ಸೇವೆಯನ್ನು ಮಾಡ್ಕೊಂಡು ಬಂದಿದ್ವಿ. ಯಾವತ್ತೂ ಸೇವೆಯನ್ನು ಕೈ ಬಿಡದೆ ಮಾಡ್ಕೊಂಡು ಬಂದಿದ್ವಿ. ಇಂಥ ಒಂದು ಸೇವೆ ಮಾಡಿದ್ರ ಫಲವಾಗಿ ಪರಮಾತ್ಮ ನಮಗೆ ಒಳ್ಳೆಯ ಸ್ಥಾನ ಮಾನ ಅವಕಾಶಗಳನ್ನು ಕಲ್ಪಿಸಿಕೊಟ್ಟಿದ್ದಾನೆ, ಸಕಲವನ್ನು ಕೊಟ್ಟಿದ್ದಾನೆ. ಇಂಥ ಒಂದು ಕ್ಷೇತ್ರಕ್ಕೆ ಕಳೆದ ಬಾರಿ ಬಂದ ಸಂದರ್ಭದಲ್ಲಿ ನಮ್ಮ ಕ್ಷೇತ್ರದ ಹಲವಾರು ಮುಖಂಡರುಗಳು ಒಂದು ಹಾಲಿನ ವಾಹನ ಕೊಡಬೇಕು ಅಂತೇಳಿ ಒಂದು ಮನಸ್ಸಿಗೆ ಬಂತು. ತಕ್ಷಣ ಕೇಳಿದಾಗ ಅದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಶ್ರೀ ಕ್ಷೇತ್ರದ ಧರ್ಮದರ್ಶಿಗಳು ಮತ್ತು ಶ್ರೀ ಸ್ವಾಮಿಯವರ ಸೇವೆ ಮಾಡಲಿಕ್ಕೆ ಒಂದು ಸದಾವಕಾಶ ಸಿಕ್ತು. ಅಂಥ ಒಂದು ಸೇವೆಯನ್ನು, ಸಣ್ಣ ಪ್ರಮಾಣದ ಸೇವೆಯನ್ನು ಸ್ವಾಮಿಗೆ ಅರ್ಪಿಸ್ತಾ ಇದ್ದೀವಿ. ಸ್ವಾಮಿಯ ಸಮರ್ಪಣೆ ಮಾಡ್ಕೊಂಡು ನಮ್ಮ ತಾಲೂಕಿಗೆ, ನಮ್ಮ ಸಮುದಾಯಕ್ಕೆ, ನಮ್ಮ ಕುಟುಂಬಕ್ಕೆ ಸಕಲವನ್ನು ಒಳ್ಳೇದು ಮಾಡಲಿ ಅಂತೇಳಿ ಭಗವಂತ ಪ್ರಾರ್ಥನೆ ಮಾಡ್ಕೊಳ್ತೇವೆ.